ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕಲ್ಲಿ ಎಲ್ಲವೂ ಸುಲಭವಾಗಿ ನಡೆದು ಬಿಟ್ಟಿದ್ರೆ ನಮ್ಮನ್ನು ಹಿಡಿಯೋಕ್ಕೆ ಆಗ್ತಿರಲಿಲ್ಲ. ನಮಗೆ ಗ್ರಹಗತಿಗಳ ಅನುಭವವೇ ಆಗ್ತಿರಲಿಲ್ಲ, ಪಂಚಭೂತಗಳ ಅನುಭವವೇ ಆಗ್ತಿರಲಿಲ್ಲ, ಪ್ರಕೃತಿ ಅನುಭವವೇ ಆಗ್ತಿರಲಿಲ್ಲ. ಎಷ್ಟೋ ಜನಕ್ಕೆ ಈ ಬೆಳಕು ಕತ್ತಲೆಯ ಅನುಭವವೇ ಆಗೋದಿಲ್ಲ. ಅದ್ರ ಪಡಗೆ ಅದಾಗುತ್ತೆ, ಅದ್ರ ಪಡಗೆ ಹೋಗುತ್ತೆ ಬಿಡ್ರಿ ಅಂದ್ಬಿಡ್ತಾರೆ. ಆದರೆ ಅನುಭವಿಸಿದ್ರಿಗೆ ಮಾತ್ರ ಗೊತ್ತು ಬೆಳಕಿನ ಬೆಲೆ ಎಷ್ಟು, ಕತ್ತಲೆ ಬೆಲೆ ಎಷ್ಟು ಅಂತ. ಹಾಗೆ ಜೀವನದಲ್ಲಿ ಹುಟ್ಟಿದಾಗಿಂದ ಕೊನೆ ಹಂತದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಮಾನಸಿಕವಾಗಿ ಅನ್ಕೊಳ್ಳೋದು ಏನಂತಂದರೆ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡ್ಲಿ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಜೀವನ ಅಂತಕ್ಕಂಥದ್ದು. ಆದರೆ ಕರ್ಮಶೇಷಗಳು ನಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಂಗೆ ಬಿಡೋದಿಲ್ಲ. ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ನಮ್ಮ ವೇದಿಕೆಯಲ್ಲಿ ಆಗಿದೆ. ಅದಕ್ಕೆ ಪರಿಹಾರಗಳು ಕೂಡ ಆಗಿದೆ. ಇವತ್ತು ಕೂಡ ಕಾರ್ಯತಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಾಗೆ ಆಗ್ತದೆ. ಒಂದು ಕಾರ್ಯತಡೆ ಅಂತಕ್ಕಂಥದ್ದು ಪ್ರತಿಯೊಬ್ಬನಿಗೂ ಅನುಭವವನ್ನು ಕೊಡ್ತದೆ. ಅದಕ್ಕೆ ಇವತ್ತು ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಬೇಸತ್ತ ಕೂತ್ಕೊಂಡ್ಬಿಟ್ಟಿರ್ತೀವಿ. ಅದಾಗಲ್ಲ, ಇದಾಗಲ್ಲ, ಅದು ಮಾಡೋದಾಗಲ್ಲ, ಇದು ಮಾಡೋದಾಗಲ್ಲ. ಇವತ್ತು ನಮಗೆ ಕಾಲರ್ಸ್ಗಳು ಎಷ್ಟೋ ಜನ ಕನೆಕ್ಟ್ ಆದಾಗ ನನಗೆ ಅದಾಗಲ್ಲ, ಇದಾಗಲ್ಲ, ವಯಸ್ಸಾಗೋಗ್ಬಿಡ್ತು ಅಂತ ಹೇಳ್ತಾರೆ. ಅಥವಾ ಯಾವುದೋ ಒಂದು ಪ್ರಮಾದವನ್ನು ಅನುಭವಿಸ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ. ಆದರೆ ಇದಕ್ಕೆಲ್ಲ ಕಾರಣಗಳು ಗೊತ್ತಿದ್ರೂ ಕೂಡ ಯಾವುದೋ ಒಂದು ಶಕ್ತಿ ನಮ್ಮನ್ನು ಹಿಂಬಾಲಿಸಿದೆ, ನಮ್ಮನ್ನು ಕಟ್ಟು ಹಾಕಿದೆ, ಅಥವಾ ನಮಗೆ ಕಾರ್ಯತಡೆ ಮಾಡಿದೆ ಅಂತಂದ್ರೂ ಕೂಡ ನಮ್ಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ. ಯಾಕೆ ನಾವು ಯಾಕೆ ತಿಳ್ಕೊಳ್ತಾ ಇಲ್ಲ, ನಾವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ನಾವು ಸರಿ ಮಾಡ್ಕೋತಾ ಇಲ್ಲ, ಧರ್ಮ ಕರ್ಮಗಳ ಅರಿವು ನಮಗೆ ಯಾಕೆ ಆಗ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಪ್ರಶ್ನೆನೂ ಹೇಳ್ತಾ ಉತ್ತರನೂ ಹೇಳ್ತಾ ಹೋಗ್ತಾ ಇದ್ದೀವಿ. ಅದು ನಿಮ್ಮ ಅದೃಷ್ಟ. ಆದರೆ ಇಲ್ಲೇನು ಹೇಳುತ್ತೆ ಅಂತಂದರೆ, ಒಂದು ಕಾರ್ಯತಡೆ ಅಂತ ಬಂದಾಗ, ಕಾರ್ಯತಡೆ ಅಂದರೆ ಏನು? ಯಾವುದೋ ಒಂದು ಕೆಲಸ ಅಂತಲ್ಲ, ಬದುಕಿನಲ್ಲಿ ಅವಶ್ಯಕವೂ ಬೇಕಾಗಿರ್ತಕ್ಕಂಥ ಕಾರ್ಯ. ಬದುಕಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯತಡೆ ಅಂತಂದರೆ, ಮಗನಿಗೆ ಒಂದು ಒಳ್ಳೆ ಸ್ಕೂಲ್ನಲ್ಲಿ, ಒಂದು ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗಬೇಕು. ಎಷ್ಟು ಜನ ಇವತ್ತು ಮಕ್ಕಳ ಎಜುಕೇಷನ್ಗೆ ಒದ್ದಾಡ್ತಿದ್ದೀರ ಅಂತಂದರೆ, ಆ ಸ್ಕೂಲ್ಗೆ ಹೋದ್ರೆ ಸೀಟ್ ಸಿಗಲ್ಲ, ಈ ಸ್ಕೂಲ್ಗೆ ಸೀಟ್ ಸಿಗಲ್ಲ. ಸ್ವಲ್ಪ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿತು ಅಂದರೆ ಅಲ್ಲಿ ಕಾಂಚನ ಜಾಸ್ತಿ ಕೇಳ್ತಾರೆ, ಡೊನೇಷನ್ ಜಾಸ್ತಿ ಕೇಳ್ತಾರೆ. ಫೆಸಿಲಿಟೀಸು ಚೆನ್ನಾಗಿರೋ ಕಡೆ, ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ವಾತಾವರಣ ನೋಡೋಕೆ ಹೋಯ್ತು ಅಂದಾಗ ಅದೆಲ್ಲೋ ದೂರ ಇರ್ತದೆ. ನಾವು ತೊಗೊಂಡೆ ಮಕ್ಕಳನ್ನು ಸೇರ್ಸೋಕ್ಕಾಗೋದಿಲ್ಲ. ಈ ಥರ ಒಂದು ಸದ್ಯದ ಸ್ಥಿತಿನಲ್ಲಿ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಒಂದು ಸೀಟ್ ಕೊಡೋದಕ್ಕೆ ಒದ್ದಾಡ್ತಿದ್ದಾರೆ ಅಂತಂದರೆ, ಆ ಮಗು ವಿಷಯ ತಗೊಂಡು ಹೋಗಿದ್ದು ಸಾಕು, ಅಲ್ಲೆಲ್ಲ ಒಂದು ಕಡೆ ಕಾರ್ಯತಡೆ ಆಗ್ಬಿಡ್ತದೆ. ಮಗು ವಿಚಾರದಲ್ಲಿ, ಇದು ನಿಮ್ಮ ವಿಚಾರ ಅಲ್ಲ, ಮಕ್ಕಳ ವಿಚಾರದಲ್ಲಿ ಯಾರಿಗೆ ವ್ಯಕ್ತಿಗತವಾಗಿ ಏನನ್ನು ಆಗಬೇಕೋ ಆ ವ್ಯಕ್ತಿಗೆ ತಡೆ ಆಗ್ತಕ್ಕಂಥದ್ದು, ಆ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿಗೋಸ್ಕರ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಅನುಭವ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ಜನ ಮನೇಲಿ ಮಾತಾಡ್ಕೊಳ್ತಾರೆ, ನಿನ್ನ ಮಗನ ಹೆಸರು ಎತ್ಕೊಂಡು ಹೋದ್ರೆ ಸಾಕು, ಕೆಲಸ ಆಗಲ್ಲ ನನಗೆ. ನಿನ್ನ ಮಗಳ ವಿಷಯಕ್ಕೆ ಹೋದ್ರೆ ಸಾಕು, ಅವಳು ಹೆಸರಲ್ಲಿ ಹೇಳಿದ್ರೆ ಸಾಕು, ಕೆಲಸನೇ ಆಗೋದಿಲ್ಲ. ಎಷ್ಟು ಜನ ಹೇಳ್ತಾರೆ ನೋಡಿ, ಹೇಳಿದ್ರೆ ನೋಡೋಣ. ನಿಮ್ಮ ಮಕ್ಕಳೇ ಅವು ದುರದೃಷ್ಟವಂತರು ಅದೃಷ್ಟವಂತರು, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ಮನೆಗಳಲ್ಲಿ ನಾವು ಮಾತಾಡ್ಕೊತೀವಲ್ವಾ, ಇವನ ಕೆಲಸನೇ ಆಗೋದಿಲ್ಲ, ಇವಳು ಕೆಲಸನೇ ಆಗೋದಿಲ್ಲ, ಇವನ ಕೆಲಸನೇ ಆಗೋದಿಲ್ಲ, ನನ್ನ ಕೆಲಸನೇ ಆಗೋದಿಲ್ಲ, ನಿನಗೋಸ್ಕರ ಹೋದೆ ಕೆಲಸ ಆಗಲಿಲ್ಲ, ಅದೇನು ನಿನ್ನ ಹೆಸರು ಹೇಳಿ ಸಾಕು ಹಂಗೆ ಕಟ್ಟ ಹೋಗ್ತದಪ್ಪ, ನಿನ್ನ ಹೆಸರು ಹೇಳಿದ್ರೆ ಕೆಲಸನೇ ಆಗಲ್ಲಪ್ಪ, ಮುಂದಕ್ಕೆ ಹೋಗಲ್ಲಪ್ಪ ಅದು, ನಿನ್ನ ಹೆಸರು ಹೇಳಿದ ತಕ್ಷಣ ಅವನು ಮುಖ ತಿರ್ಸ್ಕೊಂಡ್ಬಿಡ್ತಾನೆ. ಈ ಥರ ಅನುಭವಗಳೆಲ್ಲ ನಮಗೆ ಆಗ್ತಿದ್ದಾವೆ ಸಮಾಜದಲ್ಲಿ. ಕಾರಣ ಏನು? ಯಾರೋ ಹೋಗಿ ನಮ್ಮ ವಿಚಾರಕ್ಕೋಸ್ಕರ ಪ್ರಯತ್ನ ಪಡೋದು ಆಗಲ್ಲ ಅಂತ ನಮ್ಮ ಕರ್ಮ ಇನ್ನೇನು ಕೆಲಸ ಮಾಡೋದು ಲೆಕ್ಕ ಹಾಕೊಳ್ಳಿ. ಇದನ್ನು ನಾವು ಕಾರ್ಯತಡೆ ಅಂತೀವಿ. ಕಾರ್ಯತಡೆ ಅಂತಕ್ಕಂಥದ್ದು ನಾನು ಸ್ವತಃ ಹೋಗಿ ವಾಪಸ್ ಬರೋದಲ್ಲ, ಆಗಲಿಲ್ಲ ಅಂತಲ್ಲ, ನಮಗೋಸ್ಕರ ಇನ್ನೊಬ್ಬರು ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಕಾರ್ಯ ಆಗೋದಿಲ್ಲ. ಇದು ಅನುಭವ. ನೀವು ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ, ನಾನು ಹೇಳಿದ್ದು ಕರೆಕ್ಟಾಗಿಲ್ವ ಅಂತ ನಿಮ್ಗೆ ಗೊತ್ತಾಗ್ತದೆ. ಒಂದು ಸೈಟ್ ತಗೋಬೇಕು, 108 ಸೈಟ್ಗಳು ನೋಡ್ತೀವಿ. ಯಾವ ಸೈಟ್ ನೋಡಿದ್ರು ಏನು ಮಾಡಿದ್ರು ಕೈಗತ್ತಲ್ಲ, ಬಾಯಿಗತ್ತದಿಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ಗಳು. ಅದು ಇವತ್ತು ಸೈಟ್ ತೊಗೊಂಡ್ಬಿಟ್ರೆ ಇವತ್ತಿನ ಕಾಲಮಾನದಲ್ಲಿ ಅಷ್ಟೇ ಗುಂಡು. ಇವತ್ತೆಲ್ಲ ಪತ್ರಿಕೆಗಳ ಪೇಪರ್ಗಳು ನೋಡ್ತಾ ಇದ್ದೀವಿ, ಆ ಸೈಟ್ ದೋಖ, ಈ ಸೈಟ್ ದೋಖ, ಆ ವಂಚನೆ, ಈ ವಂಚನೆ ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಆದರೆ ಕರೆಕ್ಟಾಗಿದೆ, ಎಲ್ಲವೂ ಕರೆಕ್ಟಾಗಿದ್ದು, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದು, ಎಲ್ಲವೂ ಕರೆಕ್ಟಾಗಿದ್ದು, ಲೀಗಲ್ ಆಗಿದ್ದು, ಲೋನ್ ಸ್ಯಾಂಕ್ಷನ್ ಆಗಿದ್ದು ಕೂಡ ನಮಗೆ ಸೈಟ್ ತೊಗೊಳಕ್ಕಾಗಲ್ಲ. ಕಾರ್ಯತಡೆ. ಎಷ್ಟೋ ಜನ ಏನೋ ಒಂದು ಅಡ್ಡಿ, ಏನೋ ಒಂದು ಆತಂಕ, ಏನೋ ಒಂದು ಪ್ರಮಾದಗಳು ಆ ಪರ್ಟಿಕ್ಯುಲರ್ ಟೈಮ್ ನಡೀತಾ ಹೋಗ್ತಾ ಇರ್ತದೆ. ಒಂದು ಮದುವೆ ಮಾಡ್ಕೊಳ್ಳೋಣ ಅಂತ ಬಂದಾಗ ಆ ಮದುವೆಗೆ ಹೆಣ್ಣು ಸೆಟ್ ಆದರೆ ಗಂಡು ಸೆಟ್ ಆಗಲ್ಲ, ಗಂಡು ಸೆಟ್ ಆದರೆ ಹೆಣ್ಣು ಸೆಟ್ ಆಗಲ್ಲ. ಎಜುಕೇಷನ್ ಸೆಟ್ ಆದರೆ ಕ್ವಾಲಿಫಿಕೇಷನ್ ಸೆಟ್ ಆಗಲ್ಲ, ಕ್ವಾಲಿಫಿಕೇಷನ್ ಸೆಟ್ ಆದರೆ ಎಜುಕೇಷನ್ ಸೆಟ್ ಆಗಲ್ಲ. ಇನ್ನು ನಂದೊಂದು ಎಜುಕೇಷನ್, ಅವ್ರದ್ದೊಂದು ಎಜುಕೇಷನ್ ನನಗೆ ಈಕ್ವಲ್ ಇಲ್ಲ.
ಅಥವಾ ನನಗಿಂತ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ನನಗಿಂತ ಕೆಳಮಟ್ಟದಲ್ಲಿ ಇದ್ದಾರೆ. ನಾನು MBBS ಮಾಡಿದ್ದೀನಿ, ನನಗೆ SLC ಓದೋರೆ ಸಿಗ್ತಾರೆ, ಏನು ಮಾಡೋಣ ನೋಡಿ. ಇವೆಲ್ಲ ಕಾಂಪ್ಲಿಕೇಶನ್ಗಳು ಮಾನಸಿಕವಾಗಿ ಎಷ್ಟು ವ್ಯತ್ಯಯನ ಕೊಡ್ತವೆ ಅಂತಂದರೆ ಕಾರಣ ಗೊತ್ತಿಲ್ಲ. ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಏನೋ ಒಂದು ಸೈಟ್ ತಗೊಂಡು ಮನೆ ಮಾಡ್ಕೊಳ್ಳೋಣ, ಸೈಟ್ ಇದೆ ಮನೆ ಕಟ್ಟೋಣ ಅಂದರೆ ಅದಕ್ಕೆ ಆ ಮನೆಗೆ 108 ತೊಂದರೆಗಳು. ಲೋನ್ ಸ್ಯಾಂಕ್ಷನ್ ಆಗಲ್ಲ, ಇಲ್ಲ ಅಕ್ಕಪಕ್ಕದವ್ರ ಜಗಳ, ಈ ಕಡೆಯವ್ರ ಜಗಳ, ಆ ಕಡೆ ಜಗಳ, ಅದು ಸರಿಯಿಲ್ಲ ಇದು ಸರಿಯಿಲ್ಲ, ಏನೋ ತಂದು ಹಾಕ್ಬಿಡೋದು. ಅಥವಾ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ, ಕಾಂಟ್ರಾಕ್ಟರ್ಗೆ ಓಡೋಗ್ಬಿಡ್ತಾನೆ. ಒಂದು ಮನೆಗೆ 5 ಜನ 10 ಜನ ಕಾಂಟ್ರಾಕ್ಟರ್ ಆಗಿರ್ತಾರೆ. ಕೊನೆಗೆ ನಾನೇ ಕಟ್ಸ್ಕೊಳ್ಳೋಣ ಅಂತಂದರೆ ಅಲ್ಲೇನೋ ಒಂದು ಕಾರ್ಯತಡೆ, ಏನೋ ಒಂದು ತೊಂದರೆಗಳು. ಯಾಕೆ, ಕಾರಣ ಏನು ಗೊತ್ತಿಲ್ಲ. ಈ ರೀತಿ ಬೇಸತ್ತೋಗಿರ್ತಕ್ಕಂಥ ಹಲವಾರು ಜನ ದಿನನಿತ್ಯ ಜೀವನದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿಗೆ ಹೋರಾಟವನ್ನೇ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ನಮ್ಮದು ಹಣೆ ಬರ ಹೆಂಗಿರಬೇಕು ಲೆಕ್ಕ ಮಾಡ್ಕೊಳ್ಳಿ. ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಅನುಭವ ಆಗ್ತಕ್ಕಂತಹ ಒಂದು ಫಲ. ಆದರೂ ನಾವು ಕೊರಗ್ತಾ ಇರ್ತೀವಿ ಹೊರತು ಇದಕ್ಕೆ ಏನು ಕಾರಣ, ಇದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಅರಿವೇ ಇಲ್ಲ. ನಮ್ಮ ಪಾಡು ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಅದು ಆಗ್ತಾ ಇರಲ್ಲ, ಹೋಗ್ತಾ ಇರಲ್ಲ. ಕಾರ್ಯತಡೆ ಆದಮೇಲೆ ಧನ ನಷ್ಟ ಯಾವ ರೀತಿ ಆಗುತ್ತೆ ಅಂತಂದರೆ, ನಮಗೆ ಬರಬೇಕಾಗಿದ್ದ ಹಣ ನಮಗೆ ಬರೋಲ್ಲ, ನಮಗೆ ಬರಬೇಕಾದ ಹಣ ನಮ್ಗೆ ಬರೋಲ್ಲ, ಕೊಡಬೇಕಾಗಿದ್ದ ಹಣ ನಮ್ಗೆ ಬರೋಲ್ಲ. ನಮಗೆ ಸಂಬಳ ಬರಬೇಕು, ಸಂಬಳ ಬರೋಲ್ಲ. ನಮಗೆ ವ್ಯಾಪಾರದಲ್ಲಿ ಟ್ರಾನ್ಸಾಕ್ಷನ್ಸ್ ಇರ್ತದೆ, ಕೊಡೋದು ಮಾಡೋದು ಇರ್ತದೆ, ಅದು ಬರೋಲ್ಲ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ, ಈ ರೀತಿ ಸಬ್ಬುಬುಗಳು ದಿನನಿತ್ಯ ಸಬ್ಬುಬು ಕೇಳಿ 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 ತಲೆ ಕೆಟ್ಟೋಗಿದೆ ನಮಗೆ ಅಂತೇಳಿ ಭಾಳ ಜನ ಇವತ್ತು ಸಮಾಜದಲ್ಲಿ ಮಾತಾಡ್ಕೊತಾರೆ. ಅದಾದಮೇಲೆ ಎಲ್ಲೋ ಒಂದು ಕಡೆ ಚೀಟಿ ಹಾಕಿದ್ದೀವಿ, ಚೀಟಿ ಹಣ ಕೊಡಲ್ಲ ಅವನು. ಆ ಚೀಟಿ ಎತ್ಕೊಂಡು 2 ತಿಂಗಳು 3 ತಿಂಗಳಾಗಿದೆ, ಕೊಡ್ತೀನಿರಪ್ಪ ಕಲೆಕ್ಷನ್ ಆಗಿಲ್ಲ ಅಂತೇಳಿ ಹಿಂಗೇ ಸತಾಸಿ 6 ತಿಂಗಳು 1 ವರ್ಷ ಮಾಡಾಕ್ಬಿಡ್ತಾನೆ. ಪಾಪ ಇವನು ಯಾವುದೋ ಕಷ್ಟಕ್ಕೆ ಚೀಟಿ ಹಾಕೊಂಡಿರ್ತಾರೆ. ಆ ಸಕಾಲದಲ್ಲಿ ಆ ಚೀಟಿ ಹಣ ಬಂದಿಲ್ಲ ಅಂತ ಏನಾಗ್ತದೆ, ಅವನ ಗತಿ ಏನಾಗಬೇಕು? ಈ ರೀತಿ ಎಲ್ಲ ವ್ಯತ್ಯಾಸಗಳಾಗೋಗ್ತದೆ. ಲೋನ್ಗೆ ಹಾಕಿರ್ತೀರ, ಲೋನ್ ಹಣ ಸ್ಯಾಂಕ್ಷನ್ ಆಗಿದೆ, ಲೋನ್ ಹಣ ಕೈಗೆ ಬರೋದಿಲ್ಲ. ಅದಕ್ಕೊಂದಷ್ಟು ಕೊಯ್ರಿಗಳು, ಆ ಡಾಕ್ಯುಮೆಂಟ್ಸ್ ತೊಗೊಂಬ, ಈ ಡಾಕ್ಯುಮೆಂಟ್ಸ್ ತೊಗೊಂಡು ಬಾ, ನಿನಗೆ ಇದು ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಏಜ್ ಡಿಫ್ರೆನ್ಸ್ ಆಗಿಬಿಟ್ಟಿದೆ, ಇನ್ನೊಬ್ರು ಯಾರನ್ನ ಶ್ಯೂರಿಟಿ ಕೊಡು, ಈ ರೀತಿ ಪ್ರಾಬ್ಲಮ್. ಹಣ ಕೊಡೋ ಸಮಯಕ್ಕೆ ಅಂದರೆ ಏನು, ಧನ ನಷ್ಟದ ತಡೆ. ಅದಾದಮೇಲೆ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಯಾವುದಾದ್ರು ವ್ಯವಹಾರ ಅಂತ ಗೊತ್ತಿರುತ್ತಲ್ವ, ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರಬೇಕು, ಇನ್ವೆಸ್ಟ್ ಮಾಡಿರ್ತೀರ. ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಏನಾದರೂ ರೊಟೇಷನ್ಸ್ ಆಗ್ತದೆ ಅಂತಂದರೆ ಅದು ಈ ಕೋವಿಡು ಅದು ಇದು ಯಾವುದೋ ಕಾರಣ ಇಟ್ಕೊಂಡು ಅದು ಹಂಗೆ ನಿಂತೋಗಿರ್ತದೆ. ಇನ್ವೆಸ್ಟ್ ಮಾಡಿದ್ನ ತೆಗಿಯೋಕೆ ಆಗೋದಿಲ್ಲ. ಒಂದಷ್ಟು ಆಸೆ ಇರ್ತದೆ ಮನುಷ್ಯನಿಗೆ, ಏನು ಇವಾಗ ಒಂದಿಷ್ಟು ಇನ್ವೆಸ್ಟ್ ಮಾಡಿಬಿಟ್ರೆ ಅದು 1 to 2 ಆಗುತ್ತೆ, ಅದನ್ನು ಕೊಟ್ಬಿಟ್ಟು ನಾವು ಅಸಲು ಉಳಿಸ್ಕೊಂಡು ಇನ್ನು ಮತ್ತೆ ನಾವು ರೊಟೇಷನ್ ಮಾಡ್ಬೋದು ಅಂತ. ಈ ಥರ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾವು ಈ ದುಡ್ಡಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಾವು ತೊಡಗಿಸ್ಕೊಂಡಾಗ ಎಲ್ಲದರಲ್ಲೂ ಕೂಡ ನಮಗೇನಾಗುತ್ತೆ, ನಷ್ಟ. ಇವತ್ತು ಬಡ್ಡಿ ತೊಗೊಂಡ್ಬಿಟ್ಟು ಬಡ್ಡಿ ಕಟ್ಟಿದ್ರೆ ನಮಗೆ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದಿಲ್ಲ ಅಂದರೆ, ಲಾಭ ಬರ್ದಿರೋದಕ್ಕೆ ಆ ಇನ್ವೆಸ್ಟ್ಮೆಂಟು ನಷ್ಟ ತಾನೇ. ನಮಗೆ ಇವತ್ತು ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಅಲ್ಲಿ ಕೆಲಸಗಾರಗಳಿಗೆ ಸಂಬಳ ಕೊಡಬೇಕು, ಮೆಟೀರಿಯಲ್ ಸಂಬಳ ಕೊಡಬೇಕು, ದಿನ ಹೋಗ್ತಾ ಇದೆ ಅಂತಂದರೆ ಅದು ನಷ್ಟ ತಾನೇ. ಇವತ್ತು ಯಾರಿಗೋ ಒಂದು ಚೀಟಿ ಹಣ ಎತ್ಕೊಂಡಿದ್ದೀನಿ, ಚೀಟಿ ಹಣ ತೊಗೊಂಬಂದು ಕಸಗಾದಲ್ಲಿ ಕೊಟ್ಟಾಗ ಬಡ್ಡಿ ಕಮ್ಮಿ ಆಗುತ್ತೆ ಅಂತ ಒಂದು ಮನಸ್ಥಿತಿಯಿಂದ ಚೀಟಿ ಹಾಕಿ ಚೀಟಿ ಎತ್ತಿದ್ರೆ ದುಡ್ಡೇ ಬಂದಿಲ್ಲ ಅಂದರೆ ಬಡ್ಡಿ ಬೆಳ್ಕೊಂಡು ಹೋಗ್ತಾ ಇರ್ತದಲ್ವಾ, ಇದು ಧನ ನಷ್ಟ ಅಲ್ವಾ. ನೋಡಿ, ನಷ್ಟ ಆಗೋದಕ್ಕೆ ಧನ ನಷ್ಟ ಯಾವ ರೀತಿ ಆಗುತ್ತೆ ಅಂದರೆ, ಒಂದು ಕಡೆ ಕಾರ್ಯತಡೆ, ಇನ್ನೊಂದು ಕಡೆ ಧನ ನಷ್ಟ. ಆದರೆ ಅಭಿವೃದ್ಧಿ ಪಥದಲ್ಲಿ ಮಕ್ಕಳುಗಳಿಗೆ ಒಂದು ಕೆಲಸ ಕೊಡಿಸೋಣ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಒಂದು ಆಸೆ ಇರ್ತದೆ. ಅದು ಯಾವ ಕೆಲಸ ಅಂದರೆ, ನಾವು ಮಾಡ್ತಿರೋ ಕೆಲಸ ನಮ್ಮ ಮಕ್ಕಳು ಕೊಡೋಣ ಅಂತ, ಬೇರೆ ಯಾವುದೋ ಕೆಲಸ ಅಲ್ಲ, ಹೊಸದಾಗಿರೋ ಕೆಲಸ ಅಲ್ಲ. ನಾನು ರಿಟೈರ್ಡ್ ಆಗಿದ್ದೀನಿ, ಅಥವಾ ನನ್ನ ಕೆಲಸ ನನ್ನ ಮಗನ ಕೊಡಬೇಕು, ಅಥವಾ ನಮ್ಮ ಮನೇಲಿ ಯಾರೋ ತೀರ್ಕೊಂಡಿದ್ದಾರೆ, ಅವ್ರು ತೀರ್ಕೊಂಡಿರೋದು ಮಗನ ಕೆಲಸ ಬರಬೇಕು. ಅದಕ್ಕೆ ಗೌರ್ಮೆಂಟು ಕೂಡ ಅಕ್ಸೆಪ್ಟ್ ಮಾಡಿ, ಆಯ್ತಪ್ಪ ನಿನ್ನ ಮಗನ ಸೇರಿಸ್ಕೊಳ್ತೀನಿ, ನಿನ್ನ ತಂದೆ ಬದಲಾಗಿ ನಿನ್ನ ತಾಯಿ ಬದಲಾಗಿ ಮಗಳ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅದಕ್ಕೆ 108 ಎನ್ಕ್ವೈರಿಗಳು. ರೆಡಿ ಇದೆ ಕೆಲಸ, ಎಲ್ಲ ಅಪ್ಲೈ ಮಾಡಿದ್ದೀನಿ, ಇನ್ನೇನು ಹೋಗಿ ಸೀಟ್ ಕೂತ್ಕೋಬೇಕು, ಇನ್ನೇನು ಅಪಾಯಿಂಟ್ಮೆಂಟ್ ಆರ್ಡರ್ ಬರಬೇಕು, ಬರೋಲ್ಲ. ಅದಕ್ಕೆ 108 ತಲೆನೋವುಗಳು, ಸುತ್ತಿ ಹಣ್ಣುಗ ನೀರಾಗ್ಬಿಟ್ಟು ಚಪ್ಪಲಿಗಳದ ಸೌದ ಬಿಡಬೇಕು. ಕಾರಣ ಕೇಳಿದ್ರೆ ಒಂದೊಂದಲ್ಲ ಒಂದೊಂದು ಸಬೂಬು. ಅವರು ಸೈನ್ ಹಾಕಿಲ್ಲ, ಇವ್ರು ಸೈನ್ ಹಾಕಿಲ್ಲ, ಅದಾಗಬೇಕು ಇದಾಗಬೇಕು, ಈ ಥರ ಸಬೂಬುಗಳು. ಪಿಂಚಿನು ಬೇರೆ ಏನು ಬೇಡ, ರಿಟೈರ್ಡ್ ಆಗಿದೆ ಪಿಂಚಿನ್ ಬರಬೇಕು ಅನ್ನೋದಕ್ಕೆ 108 ಎನ್ಕ್ವೈರಿಗಳು. ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ 108 ಎನ್ಕ್ವೈರಿಗಳು. ಅಲ್ಲಿ 20 ರೂಪಾಯಿ ಸ್ಯಾಂಕ್ಷನ್ ಆಗಿದ್ರೆ ಇಲ್ಲಿ ಕೊಡೋದೇ 1 ರೂಪಾಯಿ.
ಅಲ್ಲಿ 1000 ರೂಪಾಯಿ ಆಗಿದ್ರೆ ಕೊಡೋದೇ 100 ರೂಪಾಯಿ. ಅದಕ್ಕೆ 108 ಎನ್ಕ್ವೈರಿಗಳು. ನೀನೇನಾ ಅದು, ನಿನಗೆ ರಿಟೈರ್ಡ್ ಆಗಿದ್ದ, ಯಾವಾಗಿದ್ದೆ, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಇದೆಲ್ಲ 108 ಎನ್ಕ್ವೈರಿಗಳು. ಈ ಥರ ಒಂದಲ್ಲ ಎರಡಲ್ಲ ನೂರಾರು ಕಾರ್ಯತಡೆ, ಧನ ನಷ್ಟ, ಶುಭ ಕಾರ್ಯಗಳಿಗೆ ತಡೆ, ಇವೆಲ್ಲ ಜೀವನದಲ್ಲಿ ಮನುಷ್ಯ ಬೇಸತ್ತು ಹೋಗೋಗಿರ್ತಾನೆ. ಆ ಬೇಸತ್ತು ಹೋಗಿದ್ದಕ್ಕ ಏನು ಮಾಡೋದು, ಎತ್ತು ಮಾಡೋದು ಅಂತ ಗೊತ್ತಿರೋದಿಲ್ಲ. ಎಷ್ಟೋ ಜನಕ್ಕೆ ಜಾತಕ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ನಾವಂತೂ ನಿರಂತರವಾಗಿ ಹೇಳ್ತಾ ಇರ್ತೀವಿ, ಜಾತಕ ಬರೆಸಿ. ಅಟ್ಲೀಸ್ಟ್ ಏನಾದರೂ ಇಂಥರ ವ್ಯತ್ಯಾಸಗಳಿತ್ತು ಅಂದರೆ ಯಾವ ಗ್ರಹಗಳ ಮೂಲಕ ನಿಮಗಿದು ತಡೆ ಆಗ್ತಿದೆ ಅಂತಕ್ಕಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತೇಳಿ. ಇದರೊಳಗೆ ಭಾಳ ಮುಖ್ಯವಾಗಿ ಯಾವುದೇ ಕಾರ್ಯ ತಡೆಗೆ ನೆನ್ಪಿಟ್ಕೊಳ್ಳಿ, ಅದು ರಾಹು ಅಂಡ್ ಕೇತು. ಯಾವುದೇ ಒಂದು ಗ್ರಹ ತಡೆ ನಿಮ್ಗೆ ಆಗಬೇಕು ಅಂತಂದರೆ ಭಾಳ ಮುಖ್ಯ ನೆನ್ಪಿಟ್ಕೊಳ್ಳಿ, ತಡೆನೂ ಓಡ್ತಕ್ಕಂಥನೋ ರಾಹು ಕೇತುವೆ. ಈ ರಾಹು ಕೇತು ಯಾಕೆ ನಮ್ಗೆ ಹಿಂಗೆ ಹಿಡ್ಕೊಂಡಿದ್ದಾರೆ? ನಾವು ಅಲ್ಲಿ ಪೂಜೆ ಮಾಡಿದ್ವಿ, ಇಲ್ಲಿ ಪೂಜೆ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದ್ವಿ ನಾವು, ಆದರೂ ಕೂಡ ನಮ್ಮನ್ನು ಬಿಡ್ತಾ ಇಲ್ವಲ್ಲ ಈ ಸ್ವಾಮಿ ಅಂತ ಭಾಳ ಜನ ಕೇಳ್ಬೋದು. ಆದರೆ ಈ ಸ್ವಾಮಿ, ಈ ರಾಹು ಸ್ವಾಮಿ ಮತ್ತು ಕೇತು ಸ್ವಾಮಿ ಇದಾರಲ್ಲ, ಇವರ ಮೂಲ ಉದ್ದೇಶಗಳೇನು, ಇವರು ನಮಗೆ ಕಾರ್ಯತಡೆ ಆಗಿರ್ಬೋದು, ಧನ ನಷ್ಟ ಆಗಿರ್ಬೋದು, ಶುಭ ಕಾರ್ಯಗಳಿಗೆ ಮುಂದೆ ಹೋಗ್ಲಿಕ್ಕೆ ಬಿಡದಿರೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಜಾತಕ ಇದ್ರೆ ಭಾಳ ಸ್ಪಷ್ಟವಾಗಿ ನಾವು ವಿಮರ್ಶೆ ಮಾಡಿ ನೋಡ್ಕೋಬೋದು. ನೋಡಿ, ಇಂತಿಂಥ ಗ್ರಹಗಳ ಜೊತೆ ಇಂತಿಂಥ ಕಾರ್ಯತಡೆ ಮಾಡ್ತಕ್ಕಂಥ ರಾಹು ಕೇತುಗಳ ಸಂಬಂಧ ನಿಮಗಿದೆ, ಅದು ನಿಮಗೆ ತೊಂದರೆಯನ್ನು ಉಂಟು ಮಾಡ್ತವೆ ಅಂತೇಳಿ. ಜಾತಕ ಇಲ್ಲ ಅಂದರೆ ಏನು ಮಾಡೋಣ? ಜಾತಕ ಇಲ್ದಿರೋರು ಅನುಭವಿಸೋದಿಲ್ವಾ? ಜಾತಕ ಇದ್ದವ್ರು ಮಾತ್ರ ಅನುಭವಿಸ್ತಾರಾ? ಖಂಡಿತ ಇಲ್ಲ. ಜಾತಕ ಇರೋರು ಅನುಭವಿಸ್ತಾರೆ, ಜಾತಕ ಇಲ್ದಿರೋರು ಅನುಭವಿಸ್ತಾರೆ. ಡೇಟ್ ಆಫ್ ಬರ್ತ್ ಇರೋರು ಅನುಭವಿಸ್ತಾರೆ, ಡೇಟ್ ಆಫ್ ಬರ್ತ್ ಇಲ್ದಿರೋರು ಅನುಭವಿಸ್ತಾರೆ. ಆಗಿದ್ದಾಗ ಇದನ್ನು ಅನುಭವಿಸ್ಕೊಂಡು ಹೋಗಲೇಬೇಕಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಖಂಡಿತವಾಗಿಲ್ಲ. ಅದಕ್ಕೆ ಅವತ್ತಿನ ಕಾಲದಿಂದಲೂ ಕೂಡ ಯಾವುದೇ ಗ್ರಹಗಳು ನೀಚವಾಯಿತು, ಉಚ್ಚವಾಯಿತು, ಪಾಸಿಟಿವ್ ಆಯಿತು, ನೆಗೆಟಿವ್ ಆಯಿತು ಅಂದರೆ ಅದು ನಮ್ಮ ಕೈಲಲ್ಲ. ಇದು ನಮ್ಮ ಧರ್ಮ ಕರ್ಮಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಬಾಧೆಗಳು. ಕೆಲವು ಇದೇ ರಾಹು ಕೇತುಗಳು ದಿಢೀರ್ನ ಅದೃಷ್ಟ ಕೊಟ್ಬಿಡ್ತಾರೆ. ನೋಡಿ, ಇವತ್ತು ರಾಹು ಶುಕ್ರ ತುಂಬ ಅದೃಷ್ಟ, ದಿಢೀರ್ನ ದುಡ್ಡು ಬರ್ತದೆ ಇವ್ರಿಗೆ. ಯಾರು ಇವತ್ತು ಹುಟ್ಟೋ ಮಕ್ಳುಗಳಿಗೆ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು, ದಿಢೀರ್ನ ದುಡ್ಡು ಬರ್ತದೆ. ಆ ಕಾಲಮನ್ನ ನಾವು ಜಾತಕ ನೋಡಿ ಲೆಕ್ಕಾಚಾರ ಮಾಡಿ ಹೇಳ್ಬೋದು. ದಿಢೀರ್ ಅದೃಷ್ಟ, ದಿಢೀರ್ ಕೊಟ್ಬಿಡ್ತಾನೆ. ಯಾಕಂದ್ರೆ ರಾಹು ದಿಢೀರ್ ದುಡ್ಡು ಕೊಟ್ಬಿಡ್ತಾನೆ, ಸಕಲ ಭೋಗ ಭಾಗ್ಯನ ಕೊಟ್ಬಿಡ್ತಾನೆ, ಅಷ್ಟೇಶ್ವರನ ಕೊಟ್ಬಿಡ್ತಾನೆ. ನಿಮ್ಗೆ ಗೊತ್ತೇ ಆಗಲ್ಲ, ಫುಟ್ಪಾತಲ್ಲಿ ಇರ್ತೀರಾ, ದಿಢೀರ್ನೆಲ್ಲ ತಂದು ಕೊಟ್ಬಿಡ್ತಾನೆ. ಇದು ಅದೃಷ್ಟ ಅಲ್ವಾ? ಆದರೆ ಇದೇ ರಾಹು, ಇದೇ ಕೇತು ಬೇರೆ 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 ಗ್ರಹಗಳ ಸಂಯೋಗ ಆಯಿತು ಅಂದಾಗ ನಿಮ್ಮನ್ನು ಮುಂದಕ್ಕೆ ಹೋಗಿ ಬಿಡೋದೇ ಇಲ್ಲ. ಈಸ್ ಅ ವೆರಿ ಸ್ಟ್ರಾಂಗ್, ತುಂಬ ಅದ್ಭುತ ಶಕ್ತಿ. ಇಡೀ ಪ್ರಪಂಚದಲ್ಲಿ ರಾಹು ಕೇತುನಷ್ಟು ಶಕ್ತಿ ಇರ್ತಕ್ಕಂಥ ಗ್ರಹ ಮತ್ತೊಂದಿಲ್ಲ ವೀಕ್ಷಕರೇ. ಜಾತಕ ತಗೊಂಡಾಗ ಎಲ್ಲರಲ್ಲೂ ಈ ರಾಹು ಕೇತು ದೋಷಗಳು ಇದ್ದೇ ಇರ್ತದೆ. ರಾಹು ಕೇತು ಯೋಗಗಳು ಇರ್ತದೆ, ರಾಹು ಕೇತುಗಳು ದೋಷಗಳು ಕೂಡ ಇರ್ತದೆ. ಆದರೆ ಇದರ ಮೂಲ ನೀವು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಾವು ಮೂಲ ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಈ ಕಾರ್ಯತಡೆ, ಧನ ನಷ್ಟ, ಶುಭ ಕಾರ್ಯತಡೆ ನಿರಂತರ ನಡೀತಾ ಇರ್ತದೆ. ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ, ಬಿಡುಗಡೆ ಆಗಿದೆಯಾ ಅಂತಕ್ಕಂಥದ್ದು ಏನಾದರೂ ಕಂಡುಹಿಡ್ಕೊಂಡಿದ್ದೀರಾ? ಇಲ್ಲ. ನಾನು ಮಾಡ್ಕೊಂಡಿದ್ದೀನಿ, ನಾನು ಎಲ್ಲ ಸರಿ ಮಾಡಿದ್ದೀನಿ, ನಾನು ಊರ ದೇವರೆಲ್ಲ ಪೂಜೆ ಮಾಡಿಬಿಟ್ಟಿದ್ದೀನಿ, ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀನಿ ಅಂತೇಳಿ ಮಾತಾಡ್ಕೊತೀರಿ. ಆದರೆ ಯಾಕೆ ನಿಮ್ಮದು ಕೆಲಸ ಮುಂದಕ್ಕೆ ಹೋಗೋದಿಲ್ಲ? ಯಾಕೆ ನಿಮಗೆ ಅಭಿವೃದ್ಧಿ ತಡೆ? ಯಾಕೆ ನಿಮಗೆ ಕಾರ್ಯ ತಡೆ? ಯಾಕೆ ನಿಮಗೆ ಶುಭ ಕಾರ್ಯಗಳಾಗ್ತಿಲ್ಲ? ಯಾಕೆ ಬರಬೇಕಾದ್ರೆ ದುಡ್ಡು ನಿಮಗೆ ಯಾಕೆ ಬರ್ತಾ ಇಲ್ಲ? ಯೋಚನೆ ಮಾಡಿದ್ದೀರಿ ಯಾವತ್ತಾದರೂ? ಇವತ್ತು ಎಷ್ಟೋ ಜನ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಕೂತಿರ್ತೀರ. ಆದರೆ ಒಂದು ಕ್ಷಣ ಇದಕ್ಕೆ ಪ್ರತಿಫಲ ಸಿಕ್ಲಿವಲ್ಲ ಅಂತ ಯೋಚನೆ ಮಾಡುವಂತ ಬಿಟ್ಬಿಟ್ಟಿದ್ದೀರ. ಇದನ್ನು ಯೋಚನೆ ಮಾಡಿ, ಯಾಕೆ ನಾನು ಎಲ್ಲವನ್ನೂ ಪರಿಹಾರ ಮಾಡ್ಕೊಂಡಿದ್ರು ಕೂಡ ನನಗೆ ಪ್ರತಿಫಲ ಇಲ್ವಲ್ಲ ಅಂತಕ್ಕಂಥದ್ದನ್ನ ಒಂದು ಸರಿ ಕೂತ್ಕೊಂಡು ಯೋಚನೆ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗ್ತದೆ, ಹೌದು ನಾನು ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಆದರೆ ನಮ್ಮಲ್ಲಿ ಬೇಸತ್ತೋಗಿರ್ತಾರೆ. ಒಂದು ಸಣ್ಣ ಪುಟ್ಟ ಪೂಜೆ ಮಾಡಿಬಿಟ್ಟು ನಾನು ಬ್ರಹ್ಮಾಂಡ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಬೇಸತ್ತೋಗ್ಬಿಡ್ತಾರೆ. ನಾನು ಅಷ್ಟೊಂದು ಖರ್ಚು ಮಾಡಬೇಕಲ್ಲ, ಇಷ್ಟೊಂದು ಖರ್ಚು ಮಾಡಬೇಕಲ್ಲ ಅಂತ ಬೇಸತ್ತೋಗಿರ್ತಾರೆ. ನಷ್ಟ ಯಾರಿಗೆ? ನಿಮಗೆ ಅಲ್ವಾ? ನೀವು ಇನ್ವೆಸ್ಟ್ ಮಾಡಿದ ಹಣ ಕರೆಕ್ಟಾಗಿ ನಿಮ್ಗೆ ಬಂದಿದ್ರೆ ಅದನ್ನು ರೊಟೇಷನ್ ಮಾಡಿಬಿಟ್ಟು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದಾ? ನಿಮ್ಗೆ ಬರಬೇಕಾದ್ರೆ ಹಣ ಕರೆಕ್ಟ್ ಟೈಮ್ ಬಂದುಬಿಟ್ಟಿದ್ರೆ ಅದನ್ನು ರೊಟೇಷನ್ ಮಾಡಿಬಿಟ್ಟು ನಾವು ಗೆದ್ಬಿಡ್ಬೋದಾ? ಆಗ್ಬೇಕಾದ್ರೆ ಕೆಲಸ ಕರೆಕ್ಟ್ ಟೈಮ್ಗೆ ಹಾಕ್ಬಿಟ್ಟಿದ್ರೆ ಸಂತೋಷವಾಗಿರ್ಬೋದಾ? ಹೇಳಿ ನೋಡೋಣ. ಆದರೆ ನೀವೇನು ಮಾಡ್ತೀರಾ? ಅಲಿತೀರಾ, ಹೋರಾಟ ಮಾಡ್ತೀರಾ, ಎಲ್ಲ ಕಡೆ ಪ್ರಯತ್ನಗಳು ಮಾಡ್ತೀರಿ. ಆದರೆ ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಸ್ಪಷ್ಟವಾಗಿರ್ತಕ್ಕಂತಹ ಪ್ರತಿಫಲ ಶೂನ್ಯವಾಗಿರ್ತದೆ, ಪ್ರತಿಫಲ ಸಿಗೋದಿಲ್ಲ. ಅದಕ್ಕೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ತಂದಿದ್ದೀನಿ. ಅದು ಅಂತಿಂಥ ಪರಿಹಾರ ಅಲ್ಲ, ಆಯಿತಾ? ಸಣ್ಣ ಪರಿಹಾರ, ಅದ್ಭುತ ಶಕ್ತಿ ಇರ್ತಕ್ಕಂಥ ಪರಿಹಾರ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಬ್ಲಮ್ಸ್ ಎಲ್ಲಿಂದ ಶುರು ಆಗ್ತದೆ, ಆ ಪ್ರಾಬ್ಲಮ್ಸ್ಗೆ ಸಣ್ಣ ಮಟ್ಟದಲ್ಲಿ ಎಲ್ಲಿ ಪರಿಹಾರ ಸಿಗ್ತದೆ,
ಅದನ್ನು ಸಂಶೋಧನೆ ಮಾಡಿ ತೊಗೊಂಬರ್ತಕ್ಕಂಥದ್ದು ನಮ್ಮ ಕೆಲಸ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಭಾಳ ವಿಶೇಷವಾಗಿ ಗಣಪತಿಗೆ ಒಂದು ಸ್ಥಾನವನ್ನು ಕೊಡಬೇಕು. ಆ ಗಣಪತಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾದ ಪಕ್ಷದಲ್ಲಿ ನಿಮಗೆ ಎಂಥ ಅದ್ಭುತವಾಗಿರ್ತಕ್ಕಂತಹ ಯೋಜನೆಗಳು ಸಾಕಾರಗೊಳ್ತವೆ ಅಂತಂದರೆ, ಧನ ನಷ್ಟದ ತಡೆ, ಧನ ನಷ್ಟ ಮತ್ತು ಶುಭ ಕಾರ್ಯದ ತಡೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಡೀತಾನೆ ಇರ್ತದೆ. ಹತಾಶರಾಗಬೇಡಿ, ನಿರಾಶರಾಗಬೇಡಿ, ಎಲ್ಲದಕ್ಕೂ ಭಗವಂತ ಒಂದು ಪರಿಹಾರವನ್ನು ಕೊಟ್ಟಿರ್ತಾನೆ. ಅದರೊಳಗೆ ಭಾಳ ವಿಶೇಷವಾಗಿ ಏನಂದರೆ ಗಣಪತಿಗೆ ಒಂದು ಸ್ಥಾನವನ್ನು ಕೊಡಿ ಅಂತ ಹೇಳಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ವಿಘ್ನ ನಿವಾರಕ, ಕಾರ್ಯತಡೆಗೆ ಭಾಳ ಮುಖ್ಯವಾಗಿರೋ ಯಾರು? ಗಣಪತಿ. ಗಣಪತಿಗೆ ಒಂದು ಸ್ಥಾನವನ್ನು ಕೊಟ್ಟು ಪ್ರಥಮ ಪೂಜಿತನಾಗಿರ್ತಕ್ಕಂಥ ಗಣಪತಿಗೆ ಆರಾಧನೆಗಳನ್ನು ಮಾಡ್ಕೋಬೇಕು, ಅಷ್ಟೋತ್ತರಗಳನ್ನು ಮಾಡ್ಕೋಬೇಕು, ಜಪಗಳನ್ನು ಮಾಡ್ಕೋಬೇಕು. ಇದು ಮೊದಲನೇದಾಗಿ ಮಂತ್ರ ಸಂಬಂಧಪಟ್ಟಂಥ ವಿಚಾರ. ಕೂತಲ್ಲಿ ನಿಂತಲ್ಲಿ ಎಲ್ಲಿ ಬೇಕೋ ನಾವು ಮಾತ್ರ ಹೇಳ್ಕೊತಾ ಇರ್ಬೋದು, ಅದರಲ್ಲಿ ಏನೂ ಸಮಸ್ಯೆ ಏನಿಲ್ಲ. ಆದರೆ ತಂತ್ರ ಭಾಗದಲ್ಲೂ ಒಂದಷ್ಟು ಕೆಲಸಗಳು ಮಾಡ್ಕೊಂಡ್ರೆ ಅತ್ಯಂತ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಬರ್ತದೆ. ಯಾಕಂದರೆ ಮನಸ್ಥಿತಿ ಸರಿ ಇರಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ ಮಂತ್ರ ಹೇಳೋದಕ್ಕೆ, ಅಥವಾ ಕೂತ್ಕೊಂಡು ಜಪ ಮಾಡಲಿಕ್ಕೆ ನಮಗೆ ಮನಸ್ಥಿತಿ ಸರಿ ಇಲ್ಲ. ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇದೇ ರೋಧನೆ ಇರ್ತದೆ ಜೀವನದಲ್ಲಿ. ಅದಕ್ಕೆ ಭಾಳ ಅದ್ಭುತವಾಗಿ ಒಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲಾದರೂ ಬಿಳಿ ಎಕ್ಕೆ ಗಿಡ ತೊಗೊಂಬಂದರೆ ಸಿಕ್ಕಿದ್ರೆ ಆ ಎಕ್ಕೆ ಗಿಡವನ್ನು ನೀವು ಮನೆಯಲ್ಲಿ ಶುಭ್ರವಾಗಿರ್ತಕ್ಕಂಥ ಶುದ್ಧವಾಗಿರೋ ಜಾಗದಲ್ಲಿ ಸ್ಥಾಪನೆ ಮಾಡ್ಕೋಬೇಕು. ಸ್ಥಾಪನೆ ಮಾಡಿಕೊಂಡು ಯಾರು ಈ ಬಿಳಿ ಎಕ್ಕದ ಗಿಡವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತಿರ್ತೀರ ಅವರಿಗೆ ಇಂತಹ ಯಾವುದೇ ವಿಘ್ನಗಳನ್ನು ಆ ಎಕ್ಕೆ ಗಿಡ ಪ್ರತಿರೂಪವಾಗಿರ್ತಕ್ಕಂತಹ ಆದಿತ್ಯ ಮತ್ತು ಗಣಪತಿ ನಿಮಗೆ ಸುಲಭವಾಗಿ ದಾರಿಯನ್ನು ತರಿಸ್ಕೊಡ್ತಾರೆ. ಇದು ಮೊದಲನೇದು. ಎಷ್ಟೋ ಮನೆಗಳಿದ್ದಾವೆ, ಅದನ್ನು ಪರಿಶುಭ್ರವಾಗಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿಮ್ಮಲ್ಲಿ ಆಗಬೇಕು. ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಭಾಳ ಸುಲಭವಾಗಿ ಎಲ್ಲೇ ಹೋದರೂ ಕೆಲಸ ಆಗಬೇಕು, ಯಾವುದೇ ಹೋದರೂ ಕಾರ್ಯತಡೆ ಆಗಬಾರ್ದು, ಎಲ್ಲೇ ಹೋದರೂ ನಮಗೆ ಸುಲಭವಾಗಿ ನಮ್ಗೆ ಬರಬೇಕು. ಆ ಥರ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗಬೇಕಂದ್ರೆ ಬೆಸ್ಟ್ ಅಂದರೆ ಒಂದು ಅರಿಶಿನ ಕೊಂಬು ತಗೊಳ್ಳಿ. ಫ್ರೆಶ್ ಆಗಿ, ಹೆಲ್ತಿಯಾಗಿ, ಸ್ಟ್ರಾಂಗ್ ಆಗಿರಬೇಕು. ಇದು ತಗೊಳ್ಳಿ. ಈ ಅರಿಶಿನ ಕೊಂಬು ತಗೊಂಡು ಇದಕ್ಕೆ ಇನ್ನೊಂದು ಸೇರಿಸ್ಬೇಕು. ಅದೇನು ಸೇರಿಸ್ಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ. ಇದೇನು ಗೊತ್ತಲ್ಲ, ಇದು ದರ್ಬೆ ಕಡ್ಡಿ, ದರ್ಬೆ ಹುಲ್ಲು, ಪ್ರತಿಯೊಬ್ಬ ಗೊತ್ತೇ ಇದೆ. ಈ ಅರಿಶಿನ ಕೊಂಬಿಗೆ ಈ ದರ್ಬೆ ಹುಲ್ಲನ್ನು ನೀವು ಸುತ್ತಬೇಕು. ಯಾವಾಗ ಸುತ್ತಬೇಕು ಅಂತಂದರೆ ಶುಕ್ರವಾರ ಶುಕ್ರವಾರದಲ್ಲಿ ನೆನಪಿಟ್ಕೊಳ್ಳಿ. ಈಗ ಶುಕ್ರವಾರ ಆಗೋಗಿದೆ. 7:30 8 ಗಂಟೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು. ಇದನ್ನೇನು ಮಾಡಬೇಕು, ಈ ಥರ ಸುತ್ತಬೇಕು. ಹಿಂಗೆ ಈ ಥರ ದರ್ಬೆ ಹುಲ್ಲನ್ನು ನೀವು ಅರಿಶಿನ ಕೊಂಬಿಗೆ ನೀಟಾಗಿ ಸುತ್ತಿ, ನಾವಿದು ಸುತ್ತಕೊಂಡು ಇದಕ್ಕೆ ಏನು ಮಾಡಬೇಕು, ಅರಿಶಿನ ದಾರವನ್ನು ನೀಟಾಗಿ ಸುತ್ತಬೇಕು. ಹಿಂಗೆ ಅರಿಶಿನ ದಾರ ಸುಟ್ಟ ಮೇಲೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕ ವಸ್ತು ಆಗ್ತದೆ. ಅಂದ್ರೆ ಏನು, ಅರಿಶಿಣದ ಕೊಂಬು ಮತ್ತು ದರ್ಬೆ ಹುಲ್ಲು. ಇದಕ್ಕೆ ಗ್ರಹ ಕೂಟಗಳು ತಗೊಂಡಾಗ ಶಾಸ್ತ್ರ ಏನು ಹೇಳ್ತದೆ ಗೊತ್ತಾ, ಅರಿಶಿನ ಕೊಂಬಿಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಭಗವಾನ್, ಕೇತುವಿಗೆ ದರ್ಬೆ ಹುಲ್ಲಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕೇತು ಭಗವಾನ್. ಅಲ್ಲಿಗೆ ಗುರು ಕೇತು ಸಂಬಂಧ ತಗೊಂಡಾಗ ಇಲ್ಲಿ ಗುರು ಮತ್ತು ಗಣಪತಿ ಅಂತಕ್ಕಂಥದ್ದು ಬಂದ್ಬಿಡ್ತದೆ. ಅಲ್ಲಿಗೆ ಗುರು ಗಣಪತಿ ಎಲ್ಲಿ ಸೇರ್ತಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯತಡೆ ನೀವು ಆಗೋದೇ ಇಲ್ಲ, ಧನ ನಷ್ಟ ಆಗೋದಿಲ್ಲ, ಧನ ಸಂಬಂಧಪಟ್ಟಂಥ ವಿಚಾರಗಳಿಗೆ ಯಾವುದೇ ರೀತಿಯಾದಂಥ ತಡೆ ಆಗೋದೇ ಇಲ್ಲ. ನೋಡಿ ಎಂಥ ಅದ್ಭುತವಾಗಿರ್ತಕ್ಕ ವಿಷಯ ಕೊಟ್ಟಿದ್ದಾನೆ ಅಂತಂದರೆ ಇದನ್ನೆಲ್ಲ ಬಳಸ್ಕೋಬೇಕು. ಇದನ್ನು ಶುಕ್ರವಾರದಲ್ಲೇ ಮಾಡ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಕಾಲಮಾನಕ್ಕೂ ಅದರದೇ ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಆ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಆ ಸಮಯವನ್ನು ನಾವು ಉಪಯೋಗ ಮಾಡಿಕೊಂಡು ಇಂಥ ತಂತ್ರಗಳನ್ನು ಬಳಸ್ಕೊಂಡಿದ್ದೆ ಆದಲ್ಲಿ ಅದ್ಭುತವಾಗಿ ಫಲವನ್ನು ಸಿಗುತ್ತೆ. ಇದನ್ನು ಏನು ಮಾಡಬೇಕು, ಇದನ್ನು ಭಾಳ ವಿಶೇಷವಾಗಿ ಯಾರು ಇವಾಗ ತಡೆಗಳಾಗ್ತದೆ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವ್ರು ಏನು ಮಾಡಬೇಕು, ಜೇಬಲ್ಲಿ ಇಟ್ಕೋಬೇಕು. ಕ್ಲೀನಾಗಿ ಒಂದು ಪ್ಲಾಸ್ಟಿಕ್ ಕವನಲ್ಲೋ ಅಥವಾ ಒಂದು ಪೇಪರ್ನಲ್ಲೋ ಸುತ್ತಬಿಟ್ಟು ಜೇಬಲ್ಲಿ ಇಟ್ಕೋಬೇಕು. ಹೋಗಿ ಮುಂಚೆ ಇದಕ್ಕೊಂದು ಗುರು ಗಣಪತಿ ಸ್ತೋತ್ರ, ಗುರು ಗಣಪತಿ ಮಂತ್ರ, ಓಂ ಗಂ ಐಂ ಗಣಪತಿಯೇ ನಮಃ ಬರ್ಕೊಳ್ಳಿ ಕ್ಲೀನಾಗಿ. ಓಂ ಗಂ ಐಂ ಗಣಪತಿಯೇ ನಮಃ, ಇದು ಗುರು ಗಣಪತಿ ಮಂತ್ರ. ಈ ಗುರು ಗಣಪತಿ ಮೂಲ ಮಂತ್ರವನ್ನು ಒಂದು 108 ಸರಿ, 1008 ಸರಿ, ನೀವು ಎಷ್ಟು ಸರಿ ಮಾಡ್ತೀರಾ ಅಷ್ಟು ಪವರ್ಫುಲ್. ಯಾಕಂದರೆ ವಾಯುತತ್ವದಿಂದ ಬರ್ತಕ್ಕಂಥ ಮಂತ್ರಶಕ್ತಿಗೆ ವಾಯುತತ್ವದ ಶಕ್ತಿ, ತಾಂತ್ರಿಕ ಮಾಡ್ತಕ್ಕಂಥ ಇದಕ್ಕೆ ತಾಂತ್ರಿಕವಾದ ಶಕ್ತಿ ಎರಡೂ ಕೂಡ ಇನ್ಕ್ಲೂಡ್ ಆಗ್ತದೆ. ಯಾಕಂದರೆ ಮಂತ್ರಶಕ್ತಿಯೇ ದೈವಶಕ್ತಿ ಅಂತೇಳಿ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀವಿ. ಅದಕ್ಕೆ ಅದು ಮುಂದೆ ಯಾವುದೂ ಇಲ್ಲ. ಆದರೆ ಮಂತ್ರಶಕ್ತಿ ಜೊತೆಗೆ ಒಂದು ಸ್ವಲ್ಪ ತಾಂತ್ರಿಕ ಶಕ್ತಿ ಅಳವಡಿಸ್ಕೊಂಡ್ರೆ ಇದು ವೆರಿ ವೆರಿ ಪವರ್ಫುಲ್ ಆಗ್ತದೆ. ಇಂಥ ಒಂದು ಅಸ್ತ್ರವನ್ನು ನೀವೆಲ್ಲಾದರೂ ಹೋಗ್ಬೇಕು ಅಂತಂದಾಗ ಜೇಬಲ್ಲಿ ಇಟ್ಕೊಂಡು ಹೋಗಿ, ಹೆಣ್ಮಕ್ಳಾಯ್ತು ಪರ್ಸಲ್ಲಿ ಇಟ್ಕೊಂಡು ಹೋಗಿ. ಯಾಕಂದರೆ ಈ ಅರಿಶಿನ ಕೊಂಬಿಲಿರ್ತಕ್ಕಂತಹ ಒಂದು ಪ್ರಭಾವ, ಈ ದರ್ಬೆಲಿರ್ತಕ್ಕಂಥ ಒಂದು ಪ್ರಭಾವ ಅದ್ಭುತವಾಗಿರ್ತಕ್ಕಂತಹ ಯೋಗ, ಪಾಸಿಟಿವ್ ಎನರ್ಜಿ ನಿಮ್ಗೆ ಕೊಡ್ತದೆ. ನಿಮ್ಮ ಆರನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಪ್ರತಿಯೊಬ್ಬರು ಅನ್ಕೊಳ್ತೀವಿ ನಾವು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅವ್ನು ಮಾಡ್ಕೊಡೋದು ಇವ್ನು ಮಾಡ್ಕೊಡೋದು ಅಂತ. ನಮ್ಮ ಒಳಗಡೆ ಇದ್ದರೆ ಎದುರುಗಡೆ ಕೆಲಸ ಮಾಡ್ಕೊಡೋದು ಬದಲಾವಣೆ ಆಗ್ಬಿಡ್ತಾನೆ. ಅವ್ನ ಮನ್ ಚೇಂಜ್ ಆಗ್ತದೆ. ಬಂದ್ರಪ್ಪ ಲೋನ್ ಕೊಡ್ಸಪ್ಪ, ಬಂದ್ರಪ್ಪ ಅವ್ನು ದುಡ್ಡು ಕೊಟ್ಟು ಕಳ್ಸಪ್ಪ, ಬಂದ್ರಪ್ಪ ಅವ್ನು ಕೆಲಸ ಮಾಡಿಕೊಟ್ಬಿಡಪ್ಪ ಅಂತ ಅವ್ರು ಚೇಂಜ್ ಆಗಿಬಿಡ್ತಾರೆ. ಇದು ವ್ಯಕ್ತಿಗತ ಬಂದಿರತಕ್ಕಂಥ ಒಂದು ಸೆಲ್ಫ್ ಪವರ್. ಪ್ರತಿಯೊಬ್ಬರು ಕೂಡ ಈ ತಂತ್ರವನ್ನು ಉಪಯೋಗ ಮಾಡ್ಕೊಳ್ಳೋ ಜೊತೆಗೆ
ಎಲ್ಲ ಮಾಡ್ಕೊಂಡಾದ್ಮೇಲೆ ತೊಗೊಂಬಂದು ಅದು ನಿರ್ದಿಷ್ಟವಾಗಿರ್ತಕ್ಕಂಥ ದೇವ್ರ ಮನೇಲಿ ಇಟ್ಬಿಡಿ. ಯಾವಾಗ ನಿಮಗೆ ಅವಶ್ಯಕತೆ ಇದೆ ಮಾತ್ರ ಹೋಗಿ. ಅದನ್ನ ಜೋರು ಇಟ್ಕೊಂಡು ಹೋಗ್ಬಿಡೋದು, ಏನೇನೋ ಬಾರ್ಗೆ ಹೋಗೋದು, ರೆಸ್ಟೋರೆಂಟ್ಗೆ ಹೋಗೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಏನೇನೋ ತಕದಿಮಿತಿ ಆಡೋದು, ಇವೆಲ್ಲ ಮಾಡೋದ್ರಿಂದ ದೋಷ ಬಂದ್ಬಿಡ್ತದೆ. ಯಾಕಂದರೆ ಅದು ಪವಿತ್ರವಾಗಿರ್ತಕ್ಕಂತಹ ಒಂದು ಶಕ್ತಿ. ನಾವು ಅದನ್ನು ಎಷ್ಟು ಶುಭ್ರವಾಗಿ ಸ್ವಚ್ಛವಾಗಿ ಭಕ್ತಿಯಿಂದ ನಮ್ಮ ಕೆಲಸ ಇಟ್ಕೊಳ್ತೀವಿ ಅದಷ್ಟು ಕೆಲಸ ಮಾಡ್ತದೆ. ಎಲ್ಲ ನಾವು ಉಲ್ಟಾ ಹೊಡಿತು ಅಂದರೆ ಉಲ್ಟಾ ಹೊಡಿಬಿಡ್ತದೆ. ಅದಕ್ಕೆ ಇವೆಲ್ಲ ಬಹಳ ವಿಶೇಷವಾಗಿ ಗಮನಿಸ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗಲಿ. ಗುರುಜಿ, ವಾರ ಪೂರ್ತಿ ಅದ್ಭುತವಾದ ತಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಸರಳವಾಗಿ ಮಾಡ್ತಾ ಅದರ ಶಕ್ತಿ ನಮ್ಮ ಜೀವನದಲ್ಲಿ ಕಾಣಿಸೋ ರೀತಿಯಲ್ಲಿ ಇರುವಂತಹ ತಂತ್ರಗಳು. ತುಂಬ ಹೃದಯದ ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಉದಯ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 7:30ಕ್ಕೆ ಇದೇ ನಮಸ್ತೆ ಶಂಕರ ಕಾರ್ಯಕ್ರಮದಲ್ಲಿ. ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಗ್ನಗ್ತಾ ಇರಿ. ನಮಸ್ಕಾರ, ಶುಭ ದಿನ.